ಕನ್ನಡ ಸರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ನಿಮ್ಮ ಸಂತೋಷ ಮಾಡುವಂತಹ ನಮಸ್ಕಾರಗಳು. ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ, ಹೊಸ ವರ್ಷನ್ನು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಪೋಷಣ್ ಟ್ರ್ಯಾಕರನ್ನು ಅಪ್ಡೇಟನ್ನು ಮಾಡ್ಕೊಳ್ಳಿ. ಇಲ್ಲಿ ಹೊಸದಾಗಿ ಏನೇನು ವಿಷಯಗಳಿದ್ದಾವೆ ಅಂಥೇಳಿ ನೋಡೋಣ. V3 APIR M1 ಮಿಲ್ಸ್ಟೋನ್ ಅನ್ನುವಂಥದ್ದು ಅಪ್ಡೇಟ್ ಆಗಿದೆ ಅನ್ನುವಂಥದ್ದು ಒಂದು. ಎರಡನೇದಾಗಿ ಏನಪ್ಪ ಅಂತಂದರೆ ಫಾದರು ಗಾರ್ಡಿಯನನ್ನು ಹೊಸದಾಗಿ ಬೆನಿಫಿಷರಿ ಮಗುವಿನ ಏನು ಆ್ಯಡ್ ಮಾಡ್ತಿರ್ತೀರಲ್ಲ, ಮಗುವನ್ನ ಆ್ಯಡ್ ಮಾಡಬೇಕಾದ್ರೆ ಇಲ್ಲಿ ಫಾದರ್ ಮತ್ತು ಗಾರ್ಡಿಯನ್ ಬೆನಿಫಿಷರಿನ ಎನೇಬಲ್ ಮಾಡುವಂಥದ್ದು ಅಪ್ಡೇಟ್ ಆಗಿದೆ. ಇನ್ನು ಮೂರನೇದಾಗಿ ಆಗಿರುವಂಥದ್ದು ಆಫ್ಲೈನು ಇದ್ದಾಗ ನಾವು ಮಾಹಿತಿಯನ್ನು ಹಾಕಿದಾಗ ಏನು ಆನ್ಲೈನ್ ಬಂದ ಮೇಲೆ ಆ ಮಾಹಿತಿ ಸಿಂಕ್ ಆಗಲಿಕ್ಕೆ 3 ದಿನ ಅವಕಾಶ ಇತ್ತಲ್ಲ, ಅದು 5 ದಿನ ಆಗಿದೆ ಅನ್ನುವಂಥದ್ದು. ಇದಷ್ಟು ವಿಷಯವನ್ನು ನಾವು ಪೋಷಣ್ ಟ್ರ್ಯಾಕರ್ ಆ್ಯಪ್ ಒಳಗಡೆ ಹೋಗಿ ತಿಳ್ಕೊಳ್ಳೋಣ ಏನೇನಿದೆ ಅಂಥೇಳಿ. ಪೋಷಣ್ ಟ್ರ್ಯಾಕರ್ ವರ್ಷನ್ ಎಷ್ಟು ಅಪ್ಡೇಟ್ ಆಗಿದೆ ಅಂತಂದರೆ 23.5 23.5ನೇ ವರ್ಷನ್ನು ಪೋಷಣ್ ಟ್ರ್ಯಾಕರಲ್ಲಿ ಅಪ್ಡೇಟು ಆಗಿದೆ. ಹಾಗಾಗಿ ಮೊದಲು ಪೋಷಣ್ ಟ್ರ್ಯಾಕರನ್ನು ಅಪ್ಡೇಟನ್ನು ಮಾಡಿಕೊಡಿ. ಅಪ್ಡೇಟ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಅಪ್ಡೇಟ್ ಅಂಥೇಳಿ ಕೊಡಿ. ಪೋಷಣ್ ಟ್ರ್ಯಾಕರಲ್ಲಿ ಅಪ್ಡೇಟ್ ಆಗಿರುವಂಥ ಮೊದಲ ವಿಷಯ ಏನು ಅಂತಂದರೆ ಕೆಳಗಡೆ ನೋಡ್ತಿರ್ಬೋದು ನೀವು, ಮೊದಲೆಲ್ಲ ಏನಾಗ್ತಿತ್ತು, ಆಫ್ಲೈನ್ ಇದ್ದಾಗ ನೀವು ಸಿಂಕ್ ಮಾಡಲಿಕ್ಕೆ 3 ದಿನ ಅವಕಾಶ ಇರುತ್ತೆ. ಎಲ್ಲೋ ನೆಟ್ವರ್ಕ್ ಬರ್ತಿಲ್ಲ, ಏನೋ ಸಮಸ್ಯೆ ಆಗಿದೆ ಅಂದಾಗ ನೀವು ಮಾಹಿತಿ ಹಾಕಿದ್ರು, ಆಫ್ಲೈನಲ್ಲಿ ಮಾಹಿತಿ ಹಾಕಿದ್ರು ಸಿಂಕ್ ಮಾಡಲಿಕ್ಕೆ 3 ದಿನ ಅವಕಾಶ ಇರ್ತಿತ್ತು. ಆದರೆ ಇವಾಗ ಎಷ್ಟು ದಿನ ಅವಕಾಶ ಕೊಟ್ಟಿದ್ದಾರೆ ಅಂದರೆ 5 ದಿನಗಳ ಅವಕಾಶನ ಕೊಟ್ಟಿದ್ದಾರೆ. 5 ದಿನದವರೆಗೂ ನಿಮ್ಮ ಮಾಹಿತಿ ನೀವು ಹಾಕಿ ಆನ್ಲೈನ್ ಇಲ್ಲ ಅಂದರೂ ಹಾಕಿದ್ರು ಮಾಹಿತಿ 5 ದಿನದವರೆಗೂ ಮೊಬೈಲಲ್ಲಿ ಸ್ಟೋರೇಜ್ ಇರುತ್ತೆ. ನೀವು ನೆಟ್ವರ್ಕ್ ಬಂದ ಪ್ರದೇಶದಲ್ಲಿ 5 ದಿನದ ಒಳಗಡೆ ಹೋಗಿಬಿಟ್ಟು ಆನ್ಲೈನ್ ಬಂದು ಅದನ್ನು ಸಿಂಕ್ ಮಾಡಿದರೆ ಮಾಹಿತಿ ಏನಾಗುತ್ತೆ, ಸಿಂಕ್ ಆಗುತ್ತೆ. 3 ರಿಂದ 5 ದಿನಕ್ಕೆ ಏನು ಮಾಡಿದ್ದಾರೆ, ಅವಧಿಯನ್ನು ವಿಸ್ತರಣೆಯನ್ನು ಮಾಡಿದ್ದಾರೆ. ಆಫ್ಲೈನ್ ಇದ್ದಾಗ ಯಾವುದೇ ಮಾಹಿತಿ ಹಾಕಿದರೂ ನೀವು 5 ದಿನಗಳವರೆಗೆ ತಿಳ್ಕೊಬೋದು. 5 ದಿನದ ಒಳಗಡೆಗೆ ನೀವು ನೆಟ್ವರ್ಕ್ ಇರುವಂಥ ಪ್ಲೇಸ್ನಲ್ಲಿ ಹೋಗಿಬಿಟ್ಟು ಸಿಂಕ್ ಮಾಡಿದರೆ ಮಾಹಿತಿ ಸಿಂಕ್ ಆಗುತ್ತೆ ಅನ್ನುವಂಥದ್ದು. ಇನ್ನು ಹೊಸದಾಗಿ ಮಗುವನ್ನು ಆ್ಯಡ್ ಮಾಡಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡ್ತೀರಾ, ಚಿಲ್ಡ್ರನ್ ತೊಗೊತೀರಾ. ಚಿಲ್ಡ್ರನ್ ತೊಗೊಂಡಾಗ ಇಲ್ಲಿ ಹೆಸರು ಉದಾಹರಣೆಗೆ ಟೈಪ್ ಮಾಡ್ತಿದ್ದೀನಿ, ಮಾಡಿಬಿಟ್ಟು ಲ್ಯಾಂಗ್ವೇಜು ಚೈಲ್ಡ್ ಆಧಾರ್ ಇದ್ದರೆ ಆಧಾರ್ ನಂಬರ್ ಹಾಕ್ತೀರಾ, ಇರಲಿಲ್ಲ ಅಂದರೆ ನೋ ಅಂತ ಕೊಡ್ತೀರಾ. ಡೇಟ್ ಆಫ್ ಬರ್ತ್ ಹಾಕ್ತೀರಾ, ಮೇಲ್ ಫೀಮೇಲ್ ಅನ್ನುವಂಥದ್ದನ್ನು ಮಾಹಿತಿಯನ್ನು ಹಾಕ್ತೀರಾ. ಅದಾದಮೇಲೆ ಮಗುವಿನ ಆಧಾರ್ ಇದೆಯಾ ಅಂತ ಕೇಳ್ತಾ, ಮಗುವಿನ ಆಧಾರ ಇದ್ದರೆ ನೋ ಅಂತ ಕೊಡ್ತೀವಿ. ಮಗುವಿನ ಆಧಾರ ಇರಲಿಲ್ಲ ಅಂತಂದರೆ ಎಸ್ ಅಂತ ಹೇಳಿ ಕೊಡ್ತೀವಿ. ಕೊಟ್ಟಾದಮೇಲೆ ಆಧಾರ್ ನಂಬರ್ ಆಫ್ ಮದರ್ ಅಂಥೇಳಿ ಕೇಳುತ್ತೆ. ತಾಯಿದು ಆಧಾರ್ ಇಲ್ವಾ ಅಂದಾಗ ಎಸ್ ಅಂತ ಕೊಟ್ಟರೆ ನೆಕ್ಸ್ಟ್ ಏನು ಕೇಳುತ್ತಾ, ಇಲ್ಲಿ ನೋಡ್ತಾ ಇರ್ಬೋದು ಫಾದರ್ ಮತ್ತು ಗಾರ್ಡಿಯನ್ ಅಂತ ಕೇಳುತ್ತೆ. ಫಾದರ್ದು ಇಲ್ಲದೆ ಹೋದ ಪಕ್ಷದಲ್ಲಿ ನಾವೇನು ಮಾಡ್ಬೋದು, ಗಾರ್ಡಿಯನ್ ಅಂಥೇಳಿ ಕ್ಲಿಕ್ ಮಾಡಿಬಿಟ್ಟು ಗಾರ್ಡಿಯನ್ದು ಆಧಾರ್ ನಂಬರನ್ನು ಹಾಕಿ ಉಳುಕಿದ ಮಾಹಿತಿಯನ್ನೆಲ್ಲ ಹಾಕಿಬಿಟ್ಟು ಸಬ್ಮಿಟನ್ನು ಮಾಡ್ಬೋದು. ಮಗುವಿನ ಆಧಾರ್ ಇಲ್ಲ ಎಸ್ ಅಂತ ಕೊಟ್ವಿ, ತಾಯಿ ಆಧಾರ್ ಇಲ್ಲ ಎಸ್ ಅಂತ ಕೊಟ್ವಿ. ಫಾದರ್ ಆಧಾರ್ ಇದ್ದರೆ ಫಾದರ್ ಆಧಾರ್ ನಂಬರ್ ಹಾಕಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ನಾವೇನು ಮಾಡಬೇಕು, ಗಾರ್ಡಿಯನ್ ಅಂತ ಕ್ಲಿಕ್ ಮಾಡಿ ಅವರ ಆಧಾರ್ ನಂಬರನ್ನು ಹಾಕಿಬಿಟ್ಟು ಎಲ್ಲ ಮಾಹಿತಿ ಹಾಕಿ ಸಬ್ಮಿಟ್ ಕೊಡಲಿಕ್ಕೆ ಅವಕಾಶ ಇದೆ. ಇದು ಹೊಸದಾಗಿ ಅಪ್ಡೇಟ್ ಆಗಿರುವಂಥ ವಿಷಯ. ಒಂದು ಆಫ್ಲೈನ್ ಅವಧಿಯನ್ನು 3 ದಿನದಿಂದ 5 ದಿನಕ್ಕೆ ಅಪ್ಡೇಟನ್ನು ಮಾಡಿದ್ದಾರೆ. 5 ದಿನವರೆಗೂ ನೀವು ಆಫ್ಲೈನಲ್ಲಿದ್ದರೂ 5 ದಿನದ ಒಳಗಡೆಗೆ ಮತ್ತು ಆನ್ಲೈನ್ ಬಂದುಬಿಟ್ಟು ಮಾಹಿತಿ ಸಿಂಕ್ ಆಗೋಂಗೆ ಮಾಡ್ಬೋದು. ಎರಡನೇದಾಗಿ ಏನಪ್ಪ ಅಂತಂದರೆ ಮಗುವಿನ ಹೊಸದಾಗಿ ಆ್ಯಡ್ ಮಾಡಬೇಕಾದ್ರೆ ಮಗುವಿನ ಆಧಾರ ಇಲ್ಲ ಅಂದರೆ ತಾಯಿ ಆಧಾರ ಇಲ್ಲ ಅಂದರೆ ತಂದೆದಿಲ್ಲ ಅಂದರೆ ಗಾರ್ಡಿಯನನ್ನು ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ನೀವು ಆಧಾರ್ ನಂಬರನ್ನು ಹಾಕ್ಬೋದು. ಇದಿಷ್ಟು ಈ ವರ್ಷನಲ್ಲಿ ಅಪ್ಡೇಟ್ ಆಗಿರುವಂಥ ವಿಷಯಗಳು. ಇಲ್ಲಿವರೆಗೂ ವಿಡಿಯೋನ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.
ಅನ್ನ ಅಜ್ಜಾನ್ 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 ಅಜ್ಜ